ಹೈಕೋರ್ಟ್ನ ವಕೀಲರಾದಂಥ ಧನ್ವ ಅವರು ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಹೈ ಪ್ರೊಫೈಲ್ ಕೇಸು ದರ್ಶನ್ ಅವ್ರದ್ದು ಇವತ್ತು ಬಹುಶಃ ನಿಮಗೂ ಕೂಡ ಗೊತ್ತಿದೆ ಅಂತ ಕಾಣ್ತೀನಿ. ಮೊದಲಿಗೆ ಏನು ರಿಯಾಕ್ಟ್ ಮಾಡ್ತೀರಿ ಸರ್? ಇಲ್ಲ, ನಾನು ಈ ಕೇಸಲ್ಲಿ ಆರೋಪಿ 3 ಪವನ್ಗೆ ಅಪಿಯರ್ ಆದ್ರೆ ಹಾಂ, ಕೇಸು 10ನೇ ತಾರೀಕು ಹೋಗಿದೆ. ಓಕೆ, ಇದು FBT ಅಂತಾರೆ. ಇವತ್ತು ಚಾರ್ಜ್ ಫ್ರೇಮ್ ಆಗಿದೆ. ಹ್ಞೂ ಚಾರ್ಜಸ್ ಇನ್ನು ನಮ್ಗೆ ಕೈಗೆ ತಲುಪಿಲ್ಲ. ಹ್ಞೂ ಹ್ಞೂ 10ನೇ ತಾರೀಕಿಗೆ FDT ಅಂತಾರೆ, ಅಂದ್ರೆ ಫಿಕ್ಸಿಂಗ್ ಟ್ರಯಲ್ ಡೇಟ್ ಅಂತ. ಓಕೆ, ಅಂದ್ರೆ ಪ್ರಾಸಿಕ್ಯೂಷನ್ ನಮ್ಮ ಮಧ್ಯೆ ಕೋರ್ಟ್ 3ಕ್ಕೂ ಇದು ಮಾಡಿ ಎವಿಡೆನ್ಸ್ ಹೇಗ್ ತಗೊಂಡು ಹೋಗ್ಬೇಕು. ಯಾಕೆಂದ್ರೆ ಈ ಕೇಸಲ್ಲಿ 220 ಜನ ವಿಟ್ನೆಸ್ ಇದ್ದಾರೆ. ಇವಾಗ ಪ್ರಾಸಿಕ್ಯೂಷನ್ ಅವರು ಕೇಸನ್ನು ಓಪನ್ ಮಾಡ್ತಾರೆ. ಯಾರ್ಯಾರನ್ನ ನಾವು ಫಸ್ಟ್ ಎಕ್ಸಾಮಿನ್ ಮಾಡ್ತೀರಿ ಕ್ಯಾಟಗರೀಸ್ ವೈಸ್. ಐ ವಿಟ್ನೆಸ್ ಒಂದ್ ಕಡೆ, FSL ಒಂದ್ ಕಡೆ, ಮಾಜರ್ ವಿಟ್ನೆಸ್ ಒಂದ್ ಕಡೆ, ಆ ರೀತಿ ಆಗುತ್ತೆ. ಅದಕ್ಕೆ 10ನೇ ತಾರೀಕು ಕೊಟ್ಟಿದ್ದಾರೆ. ಅವ್ರು ಲೀಸ್ಟ್ ಕೊಟ್ಟ ಮೇಲೆ ಆ ದಿನ ನಮ್ದು ಸಬ್ಮಿಷನ್ ಎಲ್ಲ ಕೇಳಿ ಒಂದು ಡಿಸಿಷನ್ ತಗೊಂಡು ಯಾವ ದಿನ ಟ್ರಯಲ್ ಸಾಕ್ಷಿ ವಿಚಾರಣೆ ಮಾಡಬೇಕು. ಸರ್, ಈಗ ಈ ಚಾರ್ಜ್ ಫ್ರೇಮ್ ಅಂತ ಅಂದ್ರೆ ಏನು ಸರ್? ಅಂದ್ರೆ ಇವಾಗ ಒಬ್ಬೊಬ್ಬರ ಮೇಲೆ ಒಂದೊಂದು ಆರೋಪ ಇರುತ್ತೆ. ಓಕೆ, ಒಬ್ಬೊಬ್ಬರ ಮೇಲೆ ಕ್ರಿಮಿನಲ್ ಅಂದ್ರೆ ಮರ್ಡರ್ ಮಾಡಿರೋ ಆರೋಪ ಇರುತ್ತೆ. ಕೆಲವ್ರ ಮೇಲೆ ಸಾಕ್ಷಿ ನಾಶ ಮಾಡಿರೋಂತ ಆರೋಪ ಇರುತ್ತೆ. ಎಲ್ಲ ಹಾಗಾಗಿ ಒಬ್ಬೊಬ್ಬರ ಮೇಲೆ ಈ ಆರೋಪಗಳಲ್ಲಿ ಈ ವಿಷಯಕ್ಕೆ ತಕ್ಕ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಈ ಕಾನೂನಡಿ ನಿಮ್ಮನ್ನ ಚಾರ್ಜ್ ಮಾಡ್ತಾ ಇದೀನಿ ಅಂತ ಓದಿ ಹೇಳ್ತಾರೆ. ಆ ಟೈಮಲ್ಲಿ 2 ಅವಕಾಶ ಇರುತ್ತೆ ಆರೋಪಿಗಳಿಗೆ. ಒಂದು ಚಾರ್ಜ್ ಅನ್ನು ಒಪ್ಕೊಳೋದು. ಚಾರ್ಜ್ ಅನ್ನು ಒಪ್ಕೊಂಡ್ರೆ ಅದ್ರ ಮೇಲೆ ಶಿಕ್ಷೆ ಪ್ರಕಟ ಮಾಡ್ತಾರೆ. ಓಕೆ, ಇಲ್ಲ ಅಂದ್ರೆ ಸಾಕ್ಷಿ ವಿಚಾರಣೆ, ಒಪ್ಕೊಂಡಿಲ್ಲ ಅಂದ್ರೆ ಸಾಕ್ಷಿ ವಿಚಾರಣೆ ನಡೆಯುತ್ತೆ. ಈಗ ಇನ್ಫ್ಯಾಕ್ಟ್ ಅಲ್ಲಿ ಚಾರ್ಜ್ ಫ್ರೇಮ್ ಮಾಡಬೇಕಾದ್ರೆ ಆ ಪ್ರೊಸೀಜರ್ ನಡಿಬೇಕಾದ್ರೆ ಅವ್ರು ಹೇಳದಂತ ಎಲ್ಲ ವಿಚಾರಕ್ಕೂ ಇಲ್ಲ ಸುಳ್ಳು ಅಂತ ಹೇಳಿದಾರಲ್ಲ. ಈಗ ಅವ್ರು ಒಪ್ಕೊಂಡಿಲ್ಲ, ಸೊ ಮುಂದೆ ಹೇಗಿರುತ್ತೆ ಪ್ರೊಸೀಜರ್ ಅಂತ? ಅದೇ ಸಾಕ್ಷಿ ವಿಚಾರಣೆ ಆಗುತ್ತೆ 10ನೇ ತಾರೀಕು. ಆ ದಿನ ಒಂದು ಟ್ರಯಲ್ ಡೇಟ್ ಫಿಕ್ಸ್ ಮಾಡ್ತಾರೆ. ಆ ನಂತರ ಸಾಕ್ಷಿ ವಿಚಾರಣೆ ನಡೆಯುತ್ತೆ. ಅಲ್ಲಿ ಈಗ ಅವರಿಗೆ ಯಾವ್ದು ಆಪ್ಷನ್ ಇರಲ್ಲ, ಸಾಕ್ಷಿ ಇದಾದಾಗ ಒಪ್ಕೊಳ್ಳೇಬೇಕು. ಚಾರ್ಜಸ್ ಅಲ್ಲಿ ಏನಾರ ತಪ್ಪಿತ್ತು ಅಂದ್ರೆ ಕೋರ್ಟ್ ಚಾರ್ಜಸ್ ಫ್ರೇಮ್ ಮಾಡಿರುತ್ತೆ. ಆ ಚಾರ್ಜಸ್ ಅಲ್ಲಿ ಏನೇನೋ ತಪ್ಪಿತ್ತು ಅಂದ್ರೆ ಅದ್ರ ಮೇಲೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸ್ಬೋದು, ಸರಿ ಇಲ್ಲ ಚಾರ್ಜಸ್. ಅಲ್ಲಿ ಮತ್ತೆ ಆಪ್ಷನ್ ಇದೆ ಅವರಿಗೆ. ಹೌದು. ಹಾ, ಯಾಕಂತಂದ್ರೆ ಈಗ ಇಲ್ಲ ಚಾರ್ಜ್ ಶೀಟ್ ಅಲ್ಲಿ ಇರೋದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ ಅಂತ ಕೇಳ್ಪಟ್ವಲ್ಲ ನಾವು ಈಗ ಕೋರ್ಟ್ ನಲ್ಲಿ. ಈಗ ಟ್ರಯಲ್ ಎಲ್ಲ ಹೆಂಗ್ ನಡೀಬಹುದು? 100ರಲ್ಲಿ 100%, 99 ಅಲ್ಲ 100% ಕೂಡ ಸಾಮಾನ್ಯ ಚಾರ್ಜಸ್ ಡಿನೈ ಮಾಡ್ತಾರೆ. ಸಾಕ್ಷಿ ವಿಚಾರಣೆ ಮಾಡಿದ್ಮೇಲೆ ಗೊತ್ತಾಗೋದು ಏನು ಅಂತ. ಈಗ 10ನೇ ತಾರೀಕು ವಿಚಾರಣೆ ಮುಂದೂಡಿಕೆ ಆಗಿದೆಯಲ್ಲ, ಅವತ್ತು ನಾವು ಏನ್ ನಿರೀಕ್ಷೆ ಮಾಡ್ಬೋದು? ಆಮೇಲೆ ಟ್ರಯಲ್ ಡೇಟ್ ಯಾವಾಗ ಫಿಕ್ಸ್ ಮಾಡ್ಬೋದು ಅಂತ? ಅದೇ ಅದು ಕೋರ್ಟ್ಗೆ, ಪ್ರಾಸಿಕ್ಯೂಷನ್ಗೆ, ಕೋರ್ಟ್ಗೆ ಮತ್ತೆ ಡಿಫೆನ್ಸ್ಗೆ 3 ಜನಕ್ಕೂ ಸಂಬಂಧಪಟ್ಟಿತ್ತು. ಇದು ಪ್ರೀ ಮೆಚೂರ್ ಸ್ಟೇಜ್ ಆಗುತ್ತೆ, ಇವಾಗ ಹೇಳಕ್ ಬರಲ್ಲ. ಬಟ್ ಇವರು ಪ್ರಾಸಿಕ್ಯೂಷನ್ ಅವರು ಒಂದು ಲೀಸ್ಟ್ ಕೊಡ್ತಾರೆ. ಅವರು ಮೊದಲನೇದಾಗಿ ಯಾವ್ಯಾವ ರೀತಿ ಸಾಕ್ಷಿಗಳು ಮಾಡಬೇಕು ಹೇಗೆ ಅಂತ. ಅದ್ರ ಮೇಲೆ ಕೋರ್ಟ್ ಡೇಟು, ಬೇರೆ ಪ್ರಕರಣಗಳು ಕೂಡ ಇರುತ್ತೆ ಈ ಕೋರ್ಟ್ ಅಲ್ಲಿ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅದ್ರ ಮೇಲೆ ಡೇಟ್ ಫಿಕ್ಸ್ ಮಾಡ್ತಾ. ಈಗ ಇನ್ಫ್ಯಾಕ್ಟ್ ಈಗ ಚಾರ್ಜ್ ಫ್ರೇಮ್ ಮಾಡಬೇಕಾದ್ರೆ ಅದೆಲ್ಲ ಸುಳ್ಳು, ನಮ್ಗೊಂದು ಸ್ವಲ್ಪ ಟೈಮ್ ಬೇಕು ಅಂತ ಮನವಿ ಮಾಡಿದ್ರಲ್ಲ, ಅದಕ್ಕೆಲ್ಲ ಅವಕಾಶ ಇದೆಯಾ ಅಂತ ಅವ್ರಿಗೆ ಮತ್ತೆ ಸ್ವಲ್ಪ ಟೈಮ್ ಏನಾದರೂ ಕೊಡೋದು ಆ ಥರದ್ದೆಲ್ಲ? ಚಾರ್ಜ್ ಫ್ರೇಮ್ ಮಾಡಿದ್ದು ಆಗೋದು. ಇವಾಗ ಚಾರ್ಜ್ ಫ್ರೇಮ್ ಆಗಿದೆ, FBT ಡೇಟ್ ಕೊಟ್ಟಿದ್ದಾರೆ. ಏನ್ ಆಗ್ಬೋದು ಸರ್ ನಿಮ್ ಪ್ರಕಾರ ಆಸ್ ಅ ಬೀಯಿಂಗ್ ಹೈಕೋರ್ಟ್ ಲಾಯರ್? ವಿಚಾರಣೆನೇ ಆಗಿಲ್ಲಲ್ಲ, ಸಾಕ್ಷಿ ವಿಚಾರಣೆ ಆದ್ಮೇಲೆ ಏನೋ ಹೇಳ್ಬೋದು. ವಿಚಾರಣೆ ಮುಂಚೆನೇ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸುಧ್ವನ್ ಅವರೇ, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.